ಇವತ್ತು ಜನವರಿ 22, 2024 ಇಸ್ವಿ. ಭಾರತದ ಇತಿಹಾಸದಲ್ಲಿ ಈ ದಿನ ನೆನಪಿನಲ್ಲಿ ಉಳಿಯುತ್ತೆ. ಯಾಕೆಂದರೆ ಅಯೋಧ್ಯೆಯಲ್ಲಿ ಮತ್ತೆ ಶ್ರೀರಾಮನ ಮಂದಿರ ನಿರ್ಮಾಣವಾಗಿ ಇಂದು ಮೂರ್ತಿ ಪ್ರತಿಷ್ಠಾಪನೆ ನಡೀತಾ ಇದೆ, ಪ್ರಾಣ ಪ್ರತಿಷ್ಠಾನ ನಡೀತಾ ಇದೆ. ಇಡೀ ಭಾರತ ಸಂಭ್ರಮದಿಂದ ಆಚರಿಸ್ತಾ ಇದೆ. ಎಲ್ಲರೂ ಶ್ರೀರಾಮನನ್ನು ಕೊಂಡಾಡ್ತಾ ಇದ್ದಾರೆ, ಶ್ರೀರಾಮನನ್ನು ಆರಾಧಿಸ್ತಾ ಇದ್ದಾರೆ. ಈ ಒಂದು ದಿನದ ವಿಶೇಷವಾಗಿ ನಾನು ಶ್ರೀರಾಮನನ್ನು ಯಾಕೆ ಆರಾಧಿಸಬೇಕು, ಆ ವ್ಯಕ್ತಿಯನ್ನು ಯಾಕೆ ದೇವರು ಅಂತ ನಾವು ಆತನನ್ನು ಪೂಜಿಸಬೇಕು ಎಂದು ನಾನು ತಿಳಿಸ್ಕೊಡ್ತೇನೆ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಪಾಯಿಂಟ್, ಶ್ರೀರಾಮನನ್ನು ನಾವು ಯಾಕೆ ಆರಾಧಿಸಬೇಕು ಅಂದರೆ ಆ ವ್ಯಕ್ತಿಯಲ್ಲಿರುವಂಥ ತ್ಯಾಗ. ಈಗ ನೋಡಿ, ಭಾರತದ ಇತಿಹಾಸದಲ್ಲಿ ಎಷ್ಟೋ ಜನ ರಾಜರು ತಾವು ರಾಜರಾಗುವ ಸಂದರ್ಭದಲ್ಲಿ ತಮ್ಮ ಅಣ್ಣ ತಮ್ಮದರನ್ನ ಸಾಯಿಸಿ ಅಥವಾ ತಂದೆಯನ್ನು ಸಾಯಿಸಿ ಪಟ್ಟಾಭಿಷೇಕ ಮಾಡ್ಕೊಂಡಿದ್ದಾರೆ. ಹೌದಾ? ನಾನು ಹೆಸರು ಹೇಳಕ್ಕೆ ಹೋಗಲ್ಲ, ನಿಮ್ಗೆ ಗೊತ್ತಿರುತ್ತೆ, ಇತಿಹಾಸ ನಿಮ್ಗೆ ಗೊತ್ತಿದ್ರೆ. ಸ್ವಾರ್ಥ ಅಧಿಕಾರಕ್ಕೋಸ್ಕರ ಏನೆಲ್ಲ ಮಾಡಿದ್ದಾರೆ. ಸ್ವಂತ ಅಣ್ಣ ತಮ್ಮದರನ್ನ ಸಾಯಿಸಿದ್ದಾರೆ, ತಂದೆಗೆ ಸಾಯಿಸಿದ್ದಾರೆ. ಆದರೆ ಶ್ರೀರಾಮನಿಗೆ ನಾಳೆ ಪಟ್ಟಾಭಿಷೇಕ ಇದೆ. ಬೆಳಗ್ಗೆ ರಾತ್ರಿ ತಂದೆ ಬಂದು ಹೇಳ್ತಾನೆ, ನಿನಗೆ ಪಟ್ಟಾಭಿಷೇಕ ಮಾಡಲ್ಲ, ನೀನು ಇದನ್ನು ತ್ಯಾಗ ಮಾಡಬೇಕು ಅಂದಾಗ ಶ್ರೀರಾಮ ಖುಷಿಯಾಗಿ ತ್ಯಾಗ ಮಾಡ್ತಾನೆ. ಅಷ್ಟೇ ಅಲ್ಲದೆ ಮತ್ತೆ ನೀನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗ್ಬೇಕಂದಾಗಲೂ ಕೂಡ ತಂದೆಗೆ ಗೌರವಿಸಿ, ತಂದೆ ಮಾತಿಗೆ ಗೌರವಿಸಿ ಯಾವುದೇ ಮರು ಮಾತನಾಡದೆ ಕಾಡಿಗೆ ಹೋಗ್ತಾರೆ. ಇದೇ ದೇವರು, ಮತ್ತೇನಿಲ್ಲ. ದೇವರು ಅಂದ್ರೆ ಏನು? ತ್ಯಾಗ. ಒಬ್ಬ ರಾಜನ ಮಗನಾಗಿ ಬೆಳೆದು ಏನೂ ಕಷ್ಟ ಅಂದರೆ ಗೊತ್ತಿರಲಿಲ್ಲ, ಸುಖದಲ್ಲಿ ಬೆಳೆದಂಥ ವ್ಯಕ್ತಿಗೆ 14 ವರ್ಷ ಕಾಡಲ್ಲಿ ಅಲಿಬೇಕಂದ್ರೆ ಹೆಂಗಿರುತ್ತೆ ಜೀವನ? ಇದಕ್ಕೆ ನಾವು ದೇವರು ಅಂತ ಕರೆಯೋದು. 1ನೇ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದರೆ ಏಕಪತ್ನಿತ್ವ. ರಾವಣ ಸೀತೆಯನ್ನು ಅಪಹರಿಸಿದಾಗ ರಾಮ ಎಲ್ಲಿ ಅಂತ ಹುಡುಕತ್ತು. ಅವಾಗ ಏನಿತ್ತು? GPS ಇದ್ದ, ಏನಿತ್ತು? ಏನೂ ಇರಲಿಲ್ಲ. ಯಾಕಂದ್ರೆ ರಾಜರ ಮನೆತನದಲ್ಲಿ ಅಥವಾ ಶ್ರೀಮಂತರು ನೋಡ್ರಿ ನೀವು, 4 ಮದುವೆ, 5 ಮದುವೆ ಆಗಿರ್ತಾರೆ, 10 ಮದುವೆ ಆಗಿರ್ತಾರೆ. ಒಬ್ಬಳು ಹೋದ್ರೆ ಇನ್ನೊಬ್ಳು ಹಿಂಗೆ ಇಂಥ ಒಂದು ಆಟಿಟ್ಯೂಡ್ ನೋಡಿರ್ತೀರಿ, ನೀವೆಲ್ಲ ಕೇಳಿರ್ತೀರಿ. ಇಲ್ಲಿ ರಾಮನು ಎಲ್ಲಿ ಅಂತ ಹುಡುಕೋದು ಬಿಡಪ್ಪ, ಮತ್ತೊಬ್ಬಳ ಜೊತೆ ಮದುವೆಗೆ ಆರಾಮಿದ್ದು ಇರ್ಬೋದಾಗಿತ್ತಲ್ಲ. ಹಂಗೆ ಮಾಡಲಿಲ್ಲ. ಯಾರು ಕರ್ಕೊಂಡು ಹೋಗಿದ್ದಾರಂತೂ ಗೊತ್ತಿಲ್ಲ, ಸೀತಾಮಾತೆ ಎಲ್ಲಿದ್ದಾಳಂತೂ ಗೊತ್ತಿಲ್ಲ. ಆದರೂ ಕೂಡ ಇಡೀ ಭರತ ಖಂಡವನ್ನು ತಿರುಗಾಡಿ ಹುಡುಕಿ ಸೀತೆಯನ್ನು ಹುಡುಕಿ ಕರ್ಕೊಂಡು ಬಂದು ಅಲ್ಲಿ ರಾವಣನನ್ನು ಸೋಲಿಸಿ ಸಾಯಿಸಿ ಕರ್ಕೊಂಡು ಬಂದಿದ್ದಲ್ಲ, ಅದು ಶ್ರೇಷ್ಠತೆ. ಹೆಣ್ಣಿಗೆ ಕೊಡುವಂಥ ಗೌರವ, ರೆಸ್ಪೆಕ್ಟ್ ಟುವರ್ಡ್ಸ್ ವುಮನ್. ಇದಕ್ಕೆ ನಾವು ದೇವರು ಅನ್ನೋದು. ದೇವರಂದ್ರೆ ಏನಿಲ್ಲ, ದಿಸ್ ಕ್ಯಾರೆಕ್ಟರ್, ನಡವಳಿಕೆ. ಆ ನಡವಳಿಕೆಗೆ ನಾವು ದೇವರಂತ ಕರೆಯೋದು. ಆ ಎಲ್ಲ ನಡವಳಿಕೆಗಳು ಶ್ರೀರಾಮನಲ್ಲಿ ನಾವು ನೋಡ್ತೇವೆ. ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಮತ್ತೊಂದು ಪಾಯಿಂಟ್ ಏನಂದ್ರೆ ಮತ್ತೊಬ್ಬರಿಗೆ ಗೌರವಿಸೋದು. ಶ್ರೀರಾಮ ಅಷ್ಟು ರಾಜ ಮನೆತನದಲ್ಲಿ ಹುಟ್ಟಿದ್ರು ಕೂಡ ಯಾವತ್ತೂ ಒಂದು ಅಹಂಕಾರ ಅನ್ನೋದು ಇರಲಿಲ್ಲ. ನೋಡ್ರಿ ನೀವು, ಇವತ್ತು ಶ್ರೀಮಂತರಿಗೆ ಭಾಳ ಅಹಂಕಾರ ಇರ್ತೈತಿ. ಈ ರಾಜಕಾರಣಿ ಮಕ್ಕಳು ಅಥವಾ ಶ್ರೀಮಂತರು ನೋಡ್ರಿ, ಭಾಳ ಅಹಂಕಾರ, ದುರಹಂಕಾರ. ಬಡವರು, ದೀನ ದಲಿತರ ಒಟ್ಟು ಕಿಮ್ಮತ್ತಿಲ್ಲ. ರಾಮ ಪ್ರಾಣಿ ಪಕ್ಷಿಗಳಿಗೂ ಕೂಡ ಗೌರವಿಸಿದೆ, ಗೊತ್ತಿರಲಿ. ಸೀತೆಯನ್ನು ರಾವಣ ಅಪಹರಿಸಿದಾಗ ಜಟಾಯು ಪಕ್ಷಿ ಏನು ಮಾಡುತ್ತೆ? ಅಡ್ಡ ಹಾಕತ್ತೆ. ಜಟಾಯು ಪಕ್ಷಿ ಹೋರಾಟ ಮಾಡುತ್ತೆ. ಆ ಜಟಾಯು ಪಕ್ಷಿಯನ್ನು ಅವನೇನು ಮಾಡ್ತಾನೆ? ಹೊಡಿತಾನೆ ರಾವಣ. ಹೊಡೆದಾಗ ರಾಮ ಬರುವವರೆಗೂ ಕಾಯ್ಕೊಂಡು ಕೂಡುತ್ತು. ರಾಮ ಬಂದದಕ್ಕೆ ಭೇಟಿಯಾದಾಗ ಅವಾಗ ರಾಮನಿಗೆ ಹೇಳುತ್ತೆ, ಈ ಥರ ಒಯ್ದಿದ್ದಾರೆ ಅಂತ ಹೇಳಿದಾಗ ಅವಾಗ ರಾಮ ಅದಕ್ಕೆ ಸಾಂತ್ವನ ಮಾಡಿ ಅದು ಜಟಾಯು ಪಕ್ಷಿ ಸಾಯಿತೆ, ಸತ್ತ ಮೇಲೆ ಅದಕ್ಕೆ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಸೊ ಏನು ತೋರಿಸುತ್ತಿದ್ದು? ಗೌರವಿಸೋದು. ಈ ಭೂಮಿಯ ಮೇಲೆ ಎಲ್ಲ ಜೀವಿಗಳನ್ನು ಗೌರವಿಸೋದು ನಾವು ಶ್ರೀರಾಮನಿಂದ ಕಲಿಬೇಕು. ಅದಕ್ಕೆ ರಾಮನನ್ನು ನಾವು ದೇವರಂತ ಕರೆಯೋದು. ನೆಕ್ಸ್ಟು, ಸೀತೆಯನ್ನು ಹುಡ್ಕೊಂಡು ಹೋಗಿ ಶ್ರೀಲಂಕಾಕ್ಕೆ ಹೋಗಿ ಅಲ್ಲಿ ರಾವಣನನ್ನ ಜೊತೆಗೆ ಯುದ್ಧ ಮಾಡಿ ರಾವಣನನ್ನು ಸಾಯಿಸಿದಾಗ ಶ್ರೀಲಂಕಾವನ್ನು ವಶಪಡಿಸ್ಕೋಬೋದಾಗಿತ್ತ? ಹೌದು. ಯಾಕಂದ್ರೆ ಒಬ್ಬ ರಾಜನನ್ನು ಸಾಯಿಸಿದಾಗ ಏನು ಮಾಡ್ತಾರೆ ಭಾಳ ಜನ? ಅವನ ಒಂದು ರಾಜ್ಯವನ್ನು ವಶಪಡಿಸ್ಕೊಂಡ್ಬಿಡೋದು. ಇಲ್ಲಿ ರಾಮ ಮಾಡ್ಬೋದಾಗಿತ್ತಲ್ಲ, ಮಾಡಲಿಲ್ಲ. ಅವನ ತಮ್ಮ ವಿಭೂಷಣಿಗೆ ಆ ಒಂದು ರಾಜನನ್ನಾಗಿ ಮಾಡಿ, ಇದು ನಿಂದೆಯಪ್ಪ, ನಿಮ್ಮ ಅಣ್ಣ ಇಲ್ಲ, ಈಗ ನೀನೇ ನೋಡ್ಕೊ ಅಂತ ಹೇಳಿ ಬಿಟ್ಟು ಬರ್ತಾರೆ. ಸೊ ಅದು ಶ್ರೀರಾಮನಲ್ಲಿರುವಂಥ ಒಂದು ನಡವಳಿಕೆ, ಕ್ಯಾರೆಕ್ಟರ್. ಅದೇ ದೇವರು ಗೊತ್ತಿರಲಿ. ಆಮೇಲೆ ಶ್ರೀರಾಮ ವ್ಯಕ್ತಿತ್ವ ನೋಡಿ, ಪರ್ಸ್ನಾಲಿಟಿ ನೋಡಿ, ಮಾನಸಿಕವಾಗಿ ಶಾರೀರಿಕವಾಗಿ ಒಬ್ಬ ಹುಡುಗ ಅಥವಾ ಒಬ್ಬ ಗಂಡಸು ಅಥವಾ ಒಬ್ಬ ವ್ಯಕ್ತಿ ಹೇಗಿರಬೇಕು ಅನ್ನೋದಕ್ಕೆ ಅದು ಬೆಸ್ಟ್ ಎಕ್ಸಾಂಪಲ್. ದೈಹಿಕವಾಗಿ ದಷ್ಟಪುಷ್ಟ, ಮಾನಸಿಕವಾಗಿ ಗಟ್ಟಿ. ಈಗಿನ ಸ್ಟೂಡೆಂಟ್ಸ್, ಈಗಿನ ಯುವಕರು ನೋಡ್ರೆ ಜೋರು ಗಾಳಿ ಬಿಟ್ಟರೆ ತುರ್ಕೊಂಡು ಹೋಗ್ತಾರೆ. ತಲೆಗೆ ಬಾದಾಮಿ ಎಣ್ಣೆ ಹಚ್ಕೊಳ್ಳೋದು, ತಿನ್ನೋದಕ್ಕೆ ಮಾತ್ರ ಗುಟ್ಕ. ಕ್ಲಾರಿಟಿ ಇಲ್ಲ, ಒಟ್ಟ ಕ್ಲಾರಿಟಿ ಇಲ್ಲ. ದೈಹಿಕ ಶಕ್ತಿಯಿಂದ ನಮಗೆ ಮಾನಸಿಕ ಶಕ್ತಿ ಅನ್ನೋದು ಅರ್ಥನೇ ಆಗ್ತಿಲ್ಲ. ಇದಕ್ಕೆ ಬೆಸ್ಟ್ ನಿಮ್ಮ ಕಣ್ಣು ಮುಂದೆ ದೈಹಿಕ ಶಕ್ತಿಯಿಂದನೇ ಮಾನಸಿಕ ಶಕ್ತಿ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಶ್ರೀರಾಮ. ಶೂರ್ಪನಖಿ ಬಂದು ಶ್ರೀರಾಮನನ್ನು ವರಿಸ್ತಾಳೆ, ನೀನು ಇಷ್ಟೊಂದು ಸೌಂದರ್ಯದಿಂದ ಇದೆಯಾ, ನೀನು ಇಷ್ಟೊಂದು ಹ್ಯಾಂಡ್ಸಮ್ ಇದೆಯಾ, ನೀನು ನನಗೆ ಮದುವೆ ಆಗಂದಾಗ ಶ್ರೀರಾಮ ಕೈ ಮುಗಿದು ಹೇಳ್ತಾರೆ, ನೋಡಮ್ಮ ನಾನು ಏಕಪತ್ನಿತ್ವ ಅಂದರೆ ನಾನು ಒಂದೇ ಹುಡುಗಿನ ಇಷ್ಟಪಡೋದು ಅಂತ ಹೇಳಿ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಂತಾರೆ. ಅಂದರೆ ಆ ವ್ಯಕ್ತಿ ಎಷ್ಟೊಂದು
ಪರ್ಸ್ನಾಲಿಟಿಗೆ ಎಷ್ಟೊಂದು ಆ ಒಂದು ಮಹತ್ವ ಕೊಡ್ತಿದ್ರು. ಪರ್ಸ್ನಾಲಿಟಿ ಕೂಡ ನಿಮ್ಮ ಲೈಫಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ದೈಹಿಕ ಸದೃಢದಲ್ಲಿ ಮಾನಸಿಕ ಸದೃಢ ಇರುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ನೆಕ್ಸ್ಟ್ ಶುದ್ಧ ಆಡಳಿತ, ಗುಡ್ ಗವರ್ನೆನ್ಸ್ ಅಂತ ಕರಿತೀವಿ. ಶ್ರೀರಾಮ ವನವಾಸವನ್ನು ಮುಗಿಸ್ಕೊಂಡು ಅಯೋಧ್ಯೆಗೆ ವಾಪಸ್ ಬಂದಾಗ ಮುಂದೆ ಸುಮಾರು 30 ವರ್ಷ 6 ತಿಂಗಳ ಕಾಲ ಆಳ್ವಿಕೆ ಮಾಡಿದ, 30 years. ಗುಡ್ ಗವರ್ನೆನ್ಸ್, ಒಳ್ಳೆ ಆಡಳಿತವನ್ನು ನೀಡಿದ್ದಾರೆ. ಇವತ್ತು ಗುಡ್ ಗವರ್ನೆನ್ಸ್ಗೆ ಇನ್ನೊಂದು ಹೆಸರು ಏನು ಗೊತ್ತಾ? ರಾಮರಾಜ್ಯ. ರಾಮರಾಜ್ಯ ಅಂತ ಕರಿತೀವಿ. ಗುಡ್ ಗವರ್ನೆನ್ಸ್ ಅಥವಾ ಒಳ್ಳೆ ಆಡಳಿತಕ್ಕೆ ಇನ್ನೊಂದು ಹೆಸರು ರಾಮರಾಜ್ಯ ಅಂತ ಕರೀತಾರೆ. ಹೆಂಗಿರ್ಬೇಡ ಆಡಳಿತ. ಆ ಥರ ಆಡಳಿತ ಕೊಡ್ಬೇಕಂದ್ರೆ ಸುಮ್ಮನೆ ಕುತ್ಕೊಂಡು ಆಗಲ್ಲ. ಅದಕ್ಕೆ ಅಷ್ಟು ಪರಿಶ್ರಮ, ಅಷ್ಟು ಕಷ್ಟಪಡೋದಿರ್ತೈತಿ. ಎಲ್ಲದ್ರ ಬಗ್ಗೆ ಗಮನ ಹರಿಸೋದು, ಎಲ್ಲದ್ರ ಬಗ್ಗೆ ಎಲ್ಲರ ಮಾತು ಕೇಳಿಸ್ಕೊಳ್ಳೋದು, ಕೆಲಸ ಮಾಡೋದು, ಭಾಳಷ್ಟು ಕೆಲಸ ಇರ್ತೈತಿ. ಸೊ ಆ ವ್ಯಕ್ತಿ ಕೆಲಸದಲ್ಲೂ ಕೂಡ ಚಾಕಚಕ್ಯತೆ, ಆಡಳಿತದಲ್ಲೂ ಕೂಡ ಚಾಕಚಕ್ಯತೆ, ಇಂಥದ್ದು ಒಂದು ವೀಕ್ನೆಸ್ ಇಲ್ಲ ಆ ವ್ಯಕ್ತಿದು. ಭಾರತ ಇತಿಹಾಸ ಕಂಡಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಶ್ರೀರಾಮ. ಹೀಗಾಗಿ ಇವೆಲ್ಲ ಕಾರಣಗಳಿಗಾಗಿ ನಾವು ರಾಮನನ್ನು ಪೂಜಿಸ್ತೇವೆ, ರಾಮನನ್ನು ಆರಾಧಿಸ್ತೇವೆ. ದೇವರಂದ್ರೆ ಏನು? ದೇವರು ಅಂದರೆ ನನ್ನ ನಂಬಿಕೆಯ ಪ್ರಕಾರ ಗುಡ್ ಕ್ಯಾರೆಕ್ಟರ್, ಒಳ್ಳೆಯ ನಡವಳಿಕೆಯೇ ದೇವರು. ಅದು ಶ್ರೀರಾಮನಲ್ಲಿ ನಾವು ಕಾಣ್ತೇವೆ. ಹೀಗಾಗಿ ಇಡೀ ಜಗತ್ತು, ಇಡೀ ಭಾರತ ಇವತ್ತು ರಾಮನನ್ನು ಪೂಜಿಸುತ್ತೆ, ಆರಾಧಿಸುತ್ತೆ. ಸೊ ತಮ್ಮೆಲ್ಲರಿಗೂ ಈ ಒಂದು ದಿನದ ಶುಭಾಶಯಗಳು. ಇವತ್ತು ಅಯೋಧ್ಯೆಯಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಿದೆ. ಇದು ಭಾಳ ಸಂಭ್ರಮದ ವಿಚಾರ. ಆಮೇಲೆ ನನ್ನೊಂದು ಸಣ್ಣ ಆಸೆ ಇದೆ, ಏನಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋನೇ ಹೈಯೆಸ್ಟ್ ವ್ಯೂಸ್ ಇರಬೇಕು. ಸೊ ತಾವೆಲ್ಲರೂ ಒಂದು ಶೇರ್ ಮತ್ತು ಲೈಕ್ ಮಾಡೋದ್ರ ಮುಖಾಂತರ ಶ್ರೀರಾಮನ ನನಗೆ ಆಶೀರ್ವಾದ ಮಾಡಿದ್ದೇನೆ ಅಂತ ನಾನು ಭಾವಿಸ್ತೇನೆ. ನೀವೆಲ್ಲರೂ, ನನ್ನೊಂದು ಆಸೆ ಇದೆ, ನನ್ನೊಂದು ಸಣ್ಣ ಆಸೆ, ಈ ವಿಡಿಯೋನೇ ಹೈಯೆಸ್ಟ್ ಟಾಪಲ್ಲಿ ಇರಬೇಕು, ನನ್ನ ಚಾನಲಲ್ಲಿ ಟಾಪಲ್ಲಿ ಇರಬೇಕು. ಯಾಕಂದರೆ ಇದು ಶ್ರೀರಾಮನ ವಿಡಿಯೋ, ನನ್ನ ಆರಾಧ್ಯ ದೈವ. ಅಫ್ಕೋರ್ಸ್ ನಿಮ್ಮ ಆರಾಧ್ಯ ದೈವನು ಕೂಡ ನಾನು ಭಾವಿಸ್ತೇನೆ. ಇದು ಟಾಪಲ್ಲಿ ಇರಬೇಕಂದ್ರೆ ಅದು ನಿಮ್ಮ ಕೈಯಲ್ಲಿದೆ. ನಿಮ್ಮ ಮುಖಾಂತರ ಶ್ರೀರಾಮ ನನಗೆ ಆಶೀರ್ವಾದ ಮಾಡಿದಾನಂತ ನಾನು ಭಾವಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.